35 ವರ್ಷದಿಂದ ಅಟೋಟರಾಗಿದ್ದೀನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವನ್ನ ವಂಶ ಪಾರಂಪರ್ಯವಾಗಿ ಧರ್ಮಸ್ಥಳದಲ್ಲಿ ದೇವರ ಸೇವೆ ಮಾಡ್ತಾರೆ. ಯಾರು ಕ್ಷೇತ್ರದ ಪರವಾಗಿ ಆ ಮಂಜುನಾಥನ ಮೇಲೆ ಭಕ್ತಿಯಿಂದ ಬರ್ತಾರ ಅವರಿಗೆಲ್ಲವೂ ಸರಿ ಇದೆ. ಯಾರು ನಾನು ಸುಮ್ಮನೆ ಆಡಂಬರಕ್ಕೆ ಬಂದೆ ಅಂತ ಹೇಳ್ತಾರೆ ಅವರಿಗೆ ಯಾವುದು ಸರಿ ಇಲ್ಲ. 200 ರೂಪಾಯಿ ದುಡ್ಡು ಮಾಡ್ತಾರೆ ಟಿಕೆಟ್ ಅಂತ, ಅವ್ರಿಗೆ ಯಾರು ಹೇಳಿಲ್ಲ 200 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೇಕಂತ. ಧರ್ಮದರ್ಶನ ಇತ್ತಲ್ಲಿ ಹೋಗ್ಬೋದಿತ್ತಲ್ಲ. ಅವರಿಗೆ ಅವಸರ ಇರೋದ್ರಿಂದ ಅವ್ರು 200 ರೂಪಾಯಿ ಟಿಕೆಟ್ ಕೊಟ್ಟು ಮಾಡಿದ್ದಾರೆ. ಅದು ಅವರ ತಪ್ಪು, ನಮ್ಮ ತಪ್ಪಲ್ಲ. ಕ್ಷೇತ್ರದ ವ್ಯವಸ್ಥೆಯ ತಪ್ಪಲ್ಲ. ಯಾರೆಲ್ಲ ಒಕ್ಕಲು ಎಬ್ಬಿಸ್ತಾರೆ, ಜಾಗ ಅಕ್ರಮ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು. ಇಲ್ಲಿ ಎಬ್ಬಿಸೋದರಿಗೆಲ್ಲ 20 ಲಕ್ಷ 30 ಲಕ್ಷ ಜಾಗ ತೆಗಿಲಿಕ್ಕೆ ಮನೆಗದಿಕ್ಕೆ ಎಲ್ಲ ದುಡ್ಡು ಕೊಟ್ಟು ಜನ ಬರೋರು ಕಡಿಮೆ ಆಗಿದ್ದಾರೆ ಅಂತ ಹೇಳಿ. ಹೌದು, ಅದು ಸುಳ್ಳು ಪ್ರಚಾರ. ಮಾರ್ಚಲ್ಲಿ ನೀವು ಯಾವ ವರ್ಷ ಬಂದು ನೋಡಿದ್ರೆ ಇಲ್ಲಿ ಹೀಗೆ ಮಾರ್ಚಲ್ಲಿ ಎಕ್ಸಾಮ್ ಟೈಮ್ ಮುಗಿಯುವವರೆಗೆ, ನಾಡ್ದು ಜಾತ್ರೆ ಅಂತ ಇದೆ ಏಪ್ರಿಲಲ್ಲಿ, ಅದು ಮುಗಿದ ಮೇಲೆ ಮತ್ತೆ ಜನ ಶುರುವಾದ ಅಪ್ ಟು ಜೂನ್ ಎಂಡ್ ವರೆಗೆ ಇಲ್ಲಿ ಫುಲ್ ರಶ್. ಇವಾಗ ಮತ್ತೊಂದು ಹೊಸ ವಿವಾದ ಬರ್ತಾ ಇದೆ ಸರ್, ಜೈನರು ಮತ್ತೆ ಹಿಂದೂಗಳಂತ ಹೇಳಿ ಬಿರುಕು ಮೂಡಿಸುವಂತ ಒಂದು ಘಟನೆ ನಡೀತಾ ಇದೆ. ಅವರು ಒಂದು ವೇಳೆ ಜೈನರು ಹೀಗೆ ಅವರು ಸಪೋರ್ಟ್ ಮಾಡೋದಿಲ್ಲ ಅಂದರೆ 14,000 ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಅಗತ್ಯ ಇರಲಿಲ್ಲ. ಅವರು ಬೇಕಿತ್ತ ಕಾಂಗ್ರೆಸ್ ಅಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಯಾರಿಂದ ಆಯ್ತಾ? ಇವರೆಲ್ಲ ಒಬ್ಬರು ಇವರು ಯಾರಾದ್ರೂ ಹೋದ್ರೆ ನನಗೆ ದೇವಸ್ಥಾನ ನೋಡಿದ್ದು ಬಾಳು ಬಿಟ್ಟಿದೆ, ನಮ್ಮಿಂದ ಆಗುವ ಸಹಾಯ ನಾವು ಮಾಡುವ ಯಾರಾದ್ರೂ ಹೋದ್ರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ರಾಜಾರಾವ್ ಸರ್, ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ಸರ್? ನಾನು ಧರ್ಮಸ್ಥಳ ಆಟೋ ಡ್ರೈವರ್ ಆಗಿದ್ದೆ. ಎಷ್ಟು ವರ್ಷದಿಂದ ಇದ್ರಿ ಸರ್? ನಾನು ಸಾಧಾರಣ 35 ವರ್ಷದಿಂದ ಆಟೋ ಡ್ರೈವರ್ ಆಗಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವನು. ನನ್ನ ತಂದೆ, ತಾಯಿ, ಅಜ್ಜ, ನಾವು ಸಾಧಾರಣ ನನ್ನ ಲೆಕ್ಕ ನೆನಪು ಪ್ರಕಾರ ನಾನು 4ನೇ ತಲೆ. 3 ತಲೆ ಮೊದಲಿದ್ದರು, ನಾನು 4ನೇ ತಲೆ. ವಂಶ ಪಾರಂಪರ್ಯವಾಗಿ ಧರ್ಮಸ್ಥಳದಲ್ಲಿ ದೇವರ ಸೇವೆ ಮಾಡ್ಕೊಂಡು ಬಂದಿದ್ದೆ. ದೇವಸ್ಥಾನದಲ್ಲಿ ಕೂಡ ನಾನು ಕೆಲಸಕ್ಕಿದ್ದವ. 15 ವರ್ಷ ಕೆಲಸ ಮಾಡಿ ವಾಲಂಟಿಯರ್ ರಿಟೈರ್ಡ್ ತಗೊಂಡು ಆಟೋ ರಿಕ್ಷಾದಲ್ಲಿ ದುಡಿತೇನೆ. ಇವಾಗ 35 ವರ್ಷದಿಂದ ಇಲ್ಲೇ ಇದ್ದೀರಿ ಸರ್ ತಾವು. ಇಲ್ಲೇ ತಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಗಿದೆ ಸರ್? ವ್ಯವಸ್ಥೆ ಬಗ್ಗೆ ನಮಗೆ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ. ಕ್ಷೇತ್ರದಿಂದ ಯಾವ್ದ್ಯಾವುದೋ ಈಗ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ನಡೆದೋಯ್ತು ನೋಡಿ, ಬಂಗಾಳದವರೆಲ್ಲ ಬಂದು 2,000 ರಿಕ್ಷಾ ಹೋಗಿತ್ತು ಅಂತ. ಅಂತ ರೀತಿಯ ಒಂದು ಸಂದರ್ಭ ಇಲ್ಲಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಡಿ ಅನ್ನೋ ಒಂದು ಕ್ಷೇತ್ರದ ಹೆಸರಿನಲ್ಲಿ ಹಾಕುವ ಬದಲಿಗೆ ಡಿ ಅಂದ್ರೆ ಧರ್ಮಸ್ಥಳ ಒಂದು ನಂಬರ್ ಕೊಟ್ಟಿದ್ದಾರೆ. ಅದೇ ಪ್ರಕಾರ ವರ್ಷಕ್ಕೊಂದು 2 ರಿಕ್ಷಾ 3 ರಿಕ್ಷಾ ಹೆಚ್ಚಾಗ್ತಾ ಹೋಗ್ತದೆ. ಸರ್ವಿಸ್ನ ಮೇಲೆ ಡ್ರೈವರ್ಗಳಿಗೆ ಪ್ರಮೋಷನ್ ಅನ್ನುವ ಉದ್ದೇಶದಿಂದ ಅವರಿಗೆ ಡಿ ನಂಬರ್ ಕೊಟ್ಟು ಅವರು ಸ್ವಂತ ದುಡಿಯುವ ಅವಕಾಶವನ್ನು ಮಾಡಿಕೊಡ್ತಾರೆ. ಇಂಥ ಡಿ ನಂಬರ್ ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತಿಗೆ ಹೊರಗಿನವರು ಬಂದು ಇಲ್ಲಿ ದುಡಿಲಿಕ್ಕೆ ಅವಕಾಶ ಇಲ್ಲ. ನಾವು ನಮ್ಮ ಕ್ಷೇತ್ರದವರೇ, ಇಲ್ಲಿಯವರೇ, ಗ್ರಾಮದವರೇ ದುಡಿಯುವುದಿಲ್ಲ. ಯಾವುದೇ ರೀತಿಯ ನಮ್ಮದು ವ್ಯವಸ್ಥೆಗಳಿದ್ದು ಕೂಡ ಕ್ಷೇತ್ರದ ಮುಖಾಂತರ ಅವರ ಪರ್ಮಿಷನ್ ತಗೊಂಡೇ ನಾವು ಇಲ್ಲಿ ಬಾಡಿಗೆ ಮಾಡುದು. ರೇಟ್ ಲಿಸ್ಟ್ ಕೂಡ ಹಾಗೆ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಆಯಾ ಸಂದರ್ಭಕ್ಕೆ ಸರಿಯಾಗಿ ರೇಟನ್ನು, ಪೆಟ್ರೋಲ್ ಜಾಸ್ತಿ ಆದಾಗ ಅಥವಾ ಇತರ ಮೆಕ್ಯಾನಿಕಲ್ ಅದು ಇದೆಲ್ಲ ರೇಟ್ ಜಾಸ್ತಿ ಆದಾಗ ಅವ್ರ ಹತ್ರ ಎಲ್ಲ ಮಾತಾಡಿ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಅವರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ರಿಕ್ಷಾದ ರೇಟನ್ನು ನಾವು ಹೆಚ್ಚು ಮಾಡ್ತಾ ಹೋಗ್ತೇವೆ. ಎಲ್ಲ ಯಾತ್ರಿಕರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ನಾವಿಲ್ಲಿ ಬಾಡಿಗೆ ಮಾಡ್ತೇವೆ. ಇವಾಗ ಹೊರಗಿಂದ ಬಂದವರು ಕೆಲವರು ಹೇಳ್ತಾರೆ ಸರ್, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಆಡಳಿತ ಮಂಡಳಿ ಸರಿ ಇಲ್ಲ ಅಂತ ಹೇಳ್ತಾರೆ, ಊಟದ ವ್ಯವಸ್ಥೆ ಸರಿ ಇಲ್ಲ, ಕ್ಲೀನಿಂಗ್ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು? ನಾನು ಹೇಳ್ತೇನೆ, ಯಾರು ಕ್ಷೇತ್ರದ ಪರವಾಗಿ ಆ ಮಂಜುನಾಥನ ಮೇಲೆ ಭಕ್ತಿಯಿಂದ ಬರ್ತಾರ ಅವರಿಗೆಲ್ಲವೂ ಸರಿ ಇದೆ. ಯಾರು ನಾನು ಸುಮ್ಮನೆ ಆಡಂಬರಕ್ಕೆ ಬಂದೆ ಅಂತ ಹೇಳ್ತಾರೆ ಅವರಿಗೆ ಯಾವುದು ಸರಿ ಇಲ್ಲ. ಭಕ್ತಿ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಊಟವೂ ರುಚಿ ಆಗ್ತದೆ, ಸ್ವಚ್ಛತೆಯೂ ಖುಷಿ ಆಗ್ತದೆ, ಎಲ್ಲವೂ ಖುಷಿ ಆಗ್ತದೆ. ಪ್ರಾಯಶಃ ಇಲ್ಲಿ ಇರುವವರೀಗ ನೋಡಿದರೆ, ಬಂದವರೇ ಇಲ್ಲಿ ಇದ್ದವರು ಮಾತ್ರ ಅಲ್ಲ, ಹೊರಗಿನವರು ಬಂದವರು ನೋಡಿದರೆ, ಬೇರೆ ಕ್ಷೇತ್ರಕ್ಕೆ ಅವರು ನಿಜವಾಗಿ ಸುತ್ತಾಡಿದವರು ಅವರಾದ್ರೆ ಧರ್ಮಸ್ಥಳ ಮತ್ತು ಬೇರೆ ಕ್ಷೇತ್ರವನ್ನು ಕಂಪೇರ್ ಮಾಡಿದಾಗ ಅವರಿಗೆ ಗೊತ್ತಾಗ್ತದೆ ಇಲ್ಲಿ ಎಷ್ಟು ಸ್ವಚ್ಛ ಇದೆ, ಇಲ್ಲಿ ಎಷ್ಟು ಸರಿ ಇದೆ, ಇಲ್ಲಿ ಎಷ್ಟು ವ್ಯವಸ್ಥೆ ಇದೆ ಅಂತ. ನಮ್ಮ ರಿಕ್ಷಾದಲ್ಲಿ ಕೂಡ ಹಾಗೆ ಎಷ್ಟೋ ಜನ ಬರ್ತಾರೆ, ರಿಕ್ಷಾದಲ್ಲಿ ಕೂತ್ಕೊಳ್ತಾರೆ, ದೇವರ ದರ್ಶನ ಆದಷ್ಟು ಬೇಗ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬ್ಯಾಗ್, ಲಗೇಜ್, ಇನ್ನೊಂದು ಮತ್ತೊಂದು ಇದರ ರಿಕ್ಷಾದಲ್ಲಿ ಬಿಟ್ಟು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಇವತ್ತಿನವರೆಗೆ ನೀವು ಯಾರ ಹತ್ರ ಬೇಕಾದ್ರೂ ಟೂರಿಸ್ಟ್ ಹತ್ರ ಮಾತಾಡಿಸಬಹುದು, ಬ್ಯಾಗ್ ಮಿಸ್ ಆಗಿರ್ಲಿಕ್ಕೆ. ಆ ಬ್ಯಾಗ್ ಅನ್ನು ನಾವು ಇಮಿಡಿಯೇಟ್ಲಿ ತಂದು ಇಲ್ಲಿ ಮಾಹಿತಿ ಕಚೇರಿಯಲ್ಲಿ ಕೊಟ್ಟು, ನಮ್ದೊಂದು ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್. 133 ರಿಕ್ಷಾ ಆಲ್ರೆಡಿ ಈಗ ಡಿ ನಂಬರ್ ಇದೆ. 133 ರಿಕ್ಷಾ ಗ್ರೂಪಿಗೆ ಒಂದು ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಹಾಕಿಬಿಟ್ರೆ ಇಮಿಡಿಯೇಟ್ಲಿ ರಿಕ್ಷಾವನ್ನು ನಾವು ಚೆಕ್ ಮಾಡಿ ಆ ಲಗೇಜ್ ಅನ್ನು ತಂದು ಇಲ್ಲಿ ಕೊಡ್ತಾನೆ. ಪಾರ್ಟಿಯನ್ನು ಇಲ್ಲಿ ನಿಲ್ಲಿ ಕೇಳ್ತೇವೆ ನಾವು, ಅವರು ಬಂದು ಲಗೇಜ್ ತಗೊಳ್ತಾರೆ. ಇಂಥ ಅವರ ಎಷ್ಟೇ ದೊಡ್ಡ ವಸ್ತುಗಳು ಇರಬಹುದು, ಒಡವೆ ಬ್ಯಾಗ್ ಬಿಚ್ಚಿ ನೋಡುವುದಿಲ್ಲ, ನಾವು ತಂದು ಇಲ್ಲಿ ಕೊಡ್ತೇವೆ. ಇಷ್ಟು ಶಿಸ್ತಾಗಿ ನಾವಿಲ್ಲಿ ಬಾಡಿಗೆ ಮಾಡ್ತೇವೆ. ಅದೇ ರೀತಿ ಎಲ್ಲ ವ್ಯವಸ್ಥೆಗಳು ಕೂಡ ಯಾವುದಕ್ಕೂ ಇಲ್ಲಿ ತೊಂದರೆ ಇಲ್ಲ. ಮತ್ತೆ ಅತಿಯಾದ ರಶ್ ಇದ್ದಾಗ ಬಂದು ಇಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ? ಏನು ಜನ ಇಲ್ಲದಾಗ ಬಂದು ನೋಡ್ಲಿ, ಅವರು ಆರಾಮ ದೇವರ ದರ್ಶನ ಆಗ್ತದೆ. ಇನ್ನು ಮೊನ್ನೆ ಯಾರೋ ಒಬ್ಬ ನೋಡಿದ, 200 ರೂಪಾಯಿ ದುಡ್ಡು ಮಾಡ್ತಾರೆ ಟಿಕೆಟ್ ಅಂತ. ಅವ್ರ ಯಾರು ಹೇಳಿಲ್ಲ 200 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೇಕು ಅಂತ. ಧರ್ಮ ದರ್ಶನ ಇತ್ತಲ್ಲಿ, ಹೋಗ್ಬೋದಿತ್ತಲ್ಲ. ಅವರಿಗೆ ಅವಸರ ಇರುವುದರಿಂದ ಅವ್ರು 200 ರೂಪಾಯಿ ಟಿಕೆಟ್ ಕೊಟ್ಟು ಮಾಡಿದ್ದಾರೆ. ಅದು ಅವರ ತಪ್ಪು, ನಮ್ಮ ತಪ್ಪಲ್ಲ, ಕ್ಷೇತ್ರದ ವ್ಯವಸ್ಥೆಯ ತಪ್ಪಲ್ಲ. ಇನ್ನು ಊಟ ಸರಿ ಇಲ್ಲ ಅಂತ ಹೇಳಿದ್ರೆ, ಊಟ ಸರಿ ಇಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನರಿಗೆ ಊಟ ಮಾಡ್ತಾರೆ. ಸಾವಿರಾರು ಜನರಿಗೆ ಅವರ ರುಚಿಗೆ ತಕ್ಕ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಪ್ರಸಾದ ಅಂತ ಊಟ ಮಾಡೋದು. ನಾನು ಅದನ್ನೇ ಹೇಳಿದ್ದೆ, ಭಕ್ತಿಯಿಂದ ಊಟ ಮಾಡಿದ್ರೆ ಎಲ್ಲವೂ ಸರಿ ಇದೆ. ಭಕ್ತಿಯಿಂದ ಬಂದ್ರೆ ಇಲ್ಲಿ ಎಲ್ಲವೂ ವ್ಯವಸ್ಥೆ ಚೆನ್ನಾಗಿದೆ. ನಮಗಂತೂ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು ನಾವು, ಇವತ್ತಿನವರೆಗೆ ನಮಗೆ ಯಾವುದೇ ರೀತಿಯ ನಮ್ಮಲ್ಲಿ ಅಂತ ಭಾವನೆ ಬರಲಿಲ್ಲ. ಕ್ಷೇತ್ರ ಸರಿ ಇಲ್ಲ, ಯಾವುದೇ ಕಷ್ಟ ಬಂದರೂ ಅವ್ರ ಹತ್ರ ಹೋಗಿ ನಿಂತರೆ ನಮಗೆ ಅದಕ್ಕೆ ಅವರು ಸರಿ. ನಿಮ್ಗೆ
ಪರ್ಸನಲ್ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಮಾಡ್ತಾರೆ. ನನ್ನ ತಂದೆ 54 ವರ್ಷ ಕೆಲಸ ಮಾಡಿದ್ದಾರೆ. ನನ್ನ ಅಜ್ಜ 20 ವರ್ಷ ಕೆಲಸ ಮಾಡಿದ್ದಾರೆ. ನನ್ನ ಪಿಜ್ಜ 35 ವರ್ಷ ಕೆಲಸ ಮಾಡಿದ್ದಾರೆ. ನಾನು ಅಲ್ಲಿ 15 ವರ್ಷ ಕೆಲಸ ಮಾಡಿದವನು. ಅದರ ನಂತರ ಬಿಟ್ಟು ನಾನು ಸ್ವತಂತ್ರವಾಗಿ ದುಡಿತಾ ಇದ್ದೆ. ನನ್ನ ತಮ್ಮ ಇವತ್ತಿಗೂ ದೇವಸ್ಥಾನದಲ್ಲಿ ಕೆಲಸ. ನಾವು ದೇವಸ್ಥಾನದಲ್ಲಿ ಕೆಲಸ ಮಾಡಿ ಅವರನ್ನ ತಿಂದೇ ಬೆಳೆದವರು, ಅವರದ್ದೇ ಜಾಗದಲ್ಲಿ ಇದ್ದವರು. ಇಲ್ಲಿ ಗರ್ದಿದ್ದಾರೆ ನೋಡಿ, ಅಲ್ಲಿಯೇ ಹಿಂದೆ ನಮ್ಮ ಮನೆ ಇತ್ತು. ನಾನೀಗ ಸ್ವಂತ ಮನೆ ಮಾಡಿದ್ದಾನೆ. ತಮ್ಮನಿಗೆ ಬೇರೆ ಮನೆ ಕೊಟ್ಟಿದ್ದಾರೆ, ಅಲ್ಲಿ ಕೂತಿದ್ದಾನೆ. ಯಾರೆಲ್ಲ ಒಕ್ಕಲು ಎಬ್ಬಿಸ್ತಾರೆ, ಜಾಗ ಅಕ್ರಮ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು. ಇಲ್ಲಿ ಎಬ್ಬಿಸಿದವರಿಗೆಲ್ಲ 20 ಲಕ್ಷ 30 ಲಕ್ಷ ಜಾಗ ತೆಗಿಲಿಕ್ಕೆ, ಮನೆ ಕದಿಲಿಕ್ಕೆ ಎಲ್ಲದಕ್ಕೂ ದುಡ್ಡು ಕೊಟ್ಟಿದ್ದಾರೆ. ಈಗ ನನ್ನ ತಮ್ಮನಿಗೂ ಕೂಡ ಮನೆ ಕಟ್ಟಲಿಕ್ಕೆ ದುಡ್ಡು ಕ್ಷೇತ್ರದ ವತಿಯಿಂದಾನೇ ಕೊಡ್ತಾರೆ. ಮನೆಯೇ ಕೊಟ್ಟಿದ್ದಾರೆ. ಒಂದು ಈಗ ಆಲ್ರೆಡಿ ಅವರು ಮನೆಯಲ್ಲಿಯೇ ಇದ್ದಾರೆ. ಸ್ವಂತ ಜಾಗ ತೆಗೆದು ನಾನು ಮನೆ ಮಾಡ್ತೇನೆ ಅಂತ ಹೇಳುವಾಗ ಅದಕ್ಕೆ ಬೇಕಾದ ಸಹಾಯ ಮಾಡುವ ಅಂತ ಹೇಳಿದ್ದಾರೆ. ಇದರಿಂದ ಹೆಚ್ಚು ಏನು ಬೇಕು? ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡುವಂತ ಒಂದು ಷಡ್ಯಂತ್ರ ನಡೀತಾ ಇದೆ ಸರ್ ಹೊರಗಿಂದ. ಇದ್ರ ಬಗ್ಗೆ ತಮ್ಮ ಇಲ್ಲಿ ಲೋಕಲ್ ತಾವು ಇಲ್ಲೇ ಇದ್ದೀರಿ, ತಮ್ಮ ಅಭಿಪ್ರಾಯ ಏನ್ ಸರ್? ಇಲ್ಲ, ಇದೆಲ್ಲ ಸುಳ್ಳು. ಅವರಿಗೆ ಬೇಕಾದ್ದು ಈ ಉತ್ತಮ ರೀತಿಯ ವ್ಯವಸ್ಥೆ ಅವರನ್ನು ಹಾಳು ಮಾಡ್ತಾ ಉಂಟು. ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ. ನಾನೊಂದು ಸಣ್ಣ ವಿಷಯ ಹೇಳುವುದಾದ್ರೆ, ಈಗ ಇಲ್ಲಿ ಇಂಥದ್ದೆಲ್ಲ ರಿಕ್ಷಾಗಳು, ನಾನು ರಿಕ್ಷಾದ್ದೇ ತಗೊಂಡ್ರೆ ನನ್ನ ಫೀಲ್ಡಿಗೆ ಬಂದರೆ ಬೇರೆಯವರಿಗೆ ನಾವು ಬಾಡಿಗೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಯಾಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ಅವ್ರು ಮಿಸ್ಸಿಂಗ್ ಮಾಡ್ತಾರೆ ಅವರನ್ನು. ನಾವು ನೇತ್ರಾವತಿಗೆ ಇಲ್ಲಿಂದ ಒಬ್ಬರಿಗೆ 20 ರೂಪಾಯಿ ತಗೊಳ್ತೇವೆ, 4 ಸೀಟ್ ಹಾಕ್ತೇವೆ, 80 ರೂಪಾಯಿ ಆಯ್ತು. ಅವ್ನು 100 ರೂಪಾಯಿ ತಗೊಳ್ತಾನೆ. ಅವನಿಗೆ ಬಾಡಿಗೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಅವನಿಗೆ ನಮ್ಮ ಮೇಲೆ ಹೊಟ್ಟೆ ಕಚ್ಚಿ ಉಂಟು. ಅವನ ಅಪಪ್ರಚಾರ. ಅಂತವರು ಅಪಪ್ರಚಾರ. ಕ್ಷೇತ್ರದಲ್ಲಿ ಈಗ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಹೇಳಿದ್ದಾರೆ. ಅವರೆಲ್ಲ ಅಲ್ಲಿ ಇದ್ದವರು, ಕೆಲಸ ಮಾಡುವವರು, ನಾವು ನೋಡುವವರು. ನಾವು ಅಲ್ಲಿಂದ, ನಮ್ದು ಸಂಘ ಇದೆ, ಆಟೋ ಡ್ರೈವರ್ಸ್ ಕೂಡ ಸಂಘ ಇದೆ. ಅಲ್ಲಿ ಸಂಘ ಮಾಡಿ ಅಲ್ಲಿಂದ ಸಾಲ ಕಟ್ಟಿ ಬಡ್ಡಿ ಕಟ್ಟಿ ರಿಕ್ಷಾ ತೆಗೆದು ಜೀವನ ಮಾಡುವವರು ಕೂಡ ಇದ್ದಾರೆ. ಅದೆಲ್ಲ ಬ್ಯಾಂಕಿನವರಿಗೆ, ಕೆಲವು ಪ್ರೈವೇಟ್ ಫೈನಾನ್ಸ್ ಅವರಿಗೆ ತೊಂದರೆ ಆಗ್ತಾ ಉಂಟು. ಅವರು ಅದಕ್ಕೆ ಬೇಕಾಗಿ ಈ ರೀತಿಯ ಷಡ್ಯಂತ್ರಗಳನ್ನೆಲ್ಲ ಉಪಯೋಗ ಮಾಡ್ತಾರೆ. ಇನ್ನು ಕುಡಿಯುವವರು ದುಷ್ಟತವನ್ನೆಲ್ಲ ಬಿಡಿಸ್ತಾರೆ. ಅಂಗಡಿಯವನಿಗೆ ತೊಂದರೆ ಆಗ್ತಾ ಇದೆ, ಕಂಟ್ರಿ ಸೇಲ್ ಆಗ್ತಾ ಇಲ್ಲ. ಇಂಥದ್ದೆಲ್ಲ ಹಿಡ್ಕೊಂಡು ಅವರೆಲ್ಲ ಅವರ ಜೊತೆ ಸೇರ್ಕೊಂಡು ಬೇಡದೆಲ್ಲ ಪ್ರಚಾರ ಮಾಡ್ತಾರೆ. ಹೌದು, ಬೇರೆ ಏನಿಲ್ಲ. ಬಂದು ಇಲ್ಲಿ ನೋಡಿದ್ರೆ ಎಲ್ಲವೂ ಸರಿ ಇದೆ, ಯಾವುದು ಹಾಳಾಗ್ಲಿಲ್ಲ. ಈಗ ನೀವೇ ಬಂದಿದ್ದೀರಿ, ನೋಡ್ತಾ ಇದ್ರಿ, ಯಾವುದು ನಮಗೆ ಜನ ಕಮ್ಮಿ. ಆಕ್ಚುಲಿ ಈಗ ಎಕ್ಸಾಮ್ ಟೈಮ್ ಸ್ವಲ್ಪ ಕಮ್ಮಿ. ಮಾರ್ಚ್ ನಮಗೆ ಯಾವಾಗಲೂ ನಾವೆಲ್ಲ ಸುತ್ತಾಡ್ಲಿಕ್ಕೆ ಟೂರ್ ಎಲ್ಲ ಹೋಗುದಿದ್ರೆ ಮಾರ್ಚ್ ಅಲ್ಲಿ ಹೋಗುದು, ಯಾಕಂದ್ರೆ ಇಲ್ಲಿ ಜನ ಕಮ್ಮಿ ಇರ್ತದೆ. ಆದ್ರೆ ಅದನ್ನು ಕೂಡ ಒಂದು ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ, ಅಂದ್ರೆ ಜನ ಬರೋರು ಕಡಿಮೆ ಆಗಿದ್ದಾರೆ ಅಂತ ಹೇಳಿ. ಹೌದು, ಅದು ಸುಳ್ಳು ಪ್ರಚಾರ. ಮಾರ್ಚ್ ಅಲ್ಲಿ ನೀವು ಯಾವ ವರ್ಷ ಬಂದು ನೋಡಿದ್ರೆ ಇಲ್ಲಿ ಹೀಗೆ ಆರಾಮ. ನಾನು ಹೇಳಿದೆಲ್ಲ, ಮಾರ್ಚ್ ತಿಂಗಳಲ್ಲಿ ನಾವು ಹೆಚ್ಚಿನವರೆಲ್ಲ ಆಟೋದವರು ಕೆಲವರೆಲ್ಲ ಸೇರ್ಕೊಂಡು ಎಲ್ಲಾದ್ರೂ ಟೂರ್ ಹೋಗುದು, ಹೊರಗಡೆ ಹೋಗುದು. ಯಾಕಂದ್ರೆ ಇಲ್ಲಿ ಅಷ್ಟು ಜನ ಇರೋದಿಲ್ಲ, ನಮಗೆ ಬಾಡಿಗೆ ಕಮ್ಮಿ ಇರ್ತದೆ. ಈ ಟೈಮ್ ಅಲ್ಲಿ ಮಾಡೋದು ನಾವು. ಕೆಲವರೆಲ್ಲ ಮಳೆಗಾಲದಲ್ಲಿ ಹೋಗುದು, ನಾವು ಮಾರ್ಚ್ ಅಲ್ಲಿ ಹೋಗುದು. ಮಳೆಗಾಲದಲ್ಲಿ ನಮಗೆ ರಶ್ ಇರ್ತದೆ, ಕಮ್ಮಿ ಇರುವುದಿಲ್ಲ, ಜನ ಜಾಸ್ತಿ ಇರ್ತದೆ. ಮಾರ್ಚ್ ಅಲ್ಲಿ ಎಕ್ಸಾಮ್ ಟೈಮ್ ಮುಗಿಯುವವರೆಗೆ. ನಾಳ್ದು ಜಾತ್ರೆ ಅಂತ ಇದೆ ಏಪ್ರಿಲ್ ಅಲ್ಲಿ, ಅದು ಮುಗಿದ ಮೇಲೆ ಮತ್ತೆ ಜನ ಶುರುವಾದರೆ ಅಪ್ ಟು ಜೂನ್ ಎಂಡ್ ವರೆಗೆ ಇಲ್ಲಿ ಫುಲ್ ರಶ್. ಇನ್ನು ಗಲೀಜಿನ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ ನಾವು ಆದಷ್ಟು ನಮಗೆ ಹೊರಗಿಂದ ಬರುವ ಟೂರಿಸ್ಟ್ಗಳು ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಯಾರು ಕೂಡ ಊರಿನವರು, ನಾವೊಂದು ಸಣ್ಣ ಪೇಪರ್ ಸಿಕ್ಕಿದ್ರು ಕಿಸೆಯಲ್ಲಿ ಇಟ್ಟುಕೊಳ್ತೇವೆ, ನಮ್ಮಲ್ಲಿರುವ ಕಸವನ್ನು ತೆಗೆದು ನಮ್ಮ ರಿಕ್ಷಾದಲ್ಲಿ ಇಟ್ಟುಕೊಳ್ತೇವೆ, ಮಾರ್ಗಕ್ಕೆ ಬಿಸಾಡುದಿಲ್ಲ. ಇನ್ನೊಬ್ರು ಬಿಸಾಡುವಾಗ ಅವರಿಗೆ ಹೇಳ್ತೇವೆ ನಾವು, ಹೇಳಿದ್ರೆ ಅವರು ನೀನು ಇಲ್ಲೇ ದುಡಿಯುವುದಲ್ಲ, ನೀನು ಹೆಕ್ಕಂತ ಹೇಳ್ತಾರೆ. ನೇತ್ರಾವತಿಯಲ್ಲಿ ನೋಡಿದ್ರೆ, ನೀವು ಇಲ್ಲಿ ನೋಡಿದ್ರೆ ಬಂದವರು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು ಸ್ವಚ್ಛತೆ ಬಗ್ಗೆ. ಇನ್ನೊಂದು ಕಡೆ ಹೋಗಿ ಅಲ್ಲಿ ಗಲೀಜಿದೆ, ಸ್ವಚ್ಛ ಇದೆ ಅಂತ ಹೇಳುವುದಲ್ಲ. ಗಲೀಜಾದ್ದು ನನ್ನಿಂದ ಅನ್ನೋದನ್ನ ಅವರು ಆಲೋಚನೆ ಮಾಡ್ತಾರೆ. ಸಾವಿರಾರು ಜನ ಬರ್ತಾರೆ, ಎಲ್ಲಾರನ್ನು ನಾವು ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗೆಲ್ಲ ಇದರಿಂದ ಮುಂದೆ ಬಂದಾಗ ಇದನ್ನು ನೋಡಿ ಅವರು ಸ್ವಲ್ಪ ತಿದ್ದಿಕೊಂಡ್ರೆ ನಮ್ಮ ಕ್ಷೇತ್ರ ಇನ್ನು ಒಳ್ಳೇದಾಗ್ತದೆ ಅಂತ ಆಸೆ. ಇವಾಗ ಮತ್ತೊಂದು ಹೊಸ ವಿವಾದ ಬರ್ತಾ ಇದೆ ಸರ್, ಜೈನರು ಮತ್ತೆ ಹಿಂದೂಗಳಂತ ಹೇಳಿ ಒಂದು ಬಿರುಕು ಮೂಡಿಸುವಂತ ಒಂದು ಘಟನೆ ನಡೀತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನನ್ನ ಲೆಕ್ಕದಲ್ಲಿ ಯಾವ ಊರಿಗೆ ಹೋದ್ರು, ಹಳೆಯ ಕಾಲದಲ್ಲಿ ನಾನೊಬ್ಬ ಬ್ರಾಹ್ಮಣ, ನಾನು ಮಾಡಿಸುವ ದೇವಸ್ಥಾನ ನನ್ನಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಗ ದೇವಸ್ಥಾನಕ್ಕೆ ಬರುವವರು ಬಹಳ ಕಮ್ಮಿ. ಬಂದರೆ ಒಂದು 2 ರೂಪಾಯಿ 1 ರೂಪಾಯಿ ದಕ್ಷಿಣೆ. ಆ ದಕ್ಷಿಣೆಯಲ್ಲಿ ಅವ ದೇವರ ಪೂಜೆ ಮಾಡಬೇಕು, ಅವನ ಜೀವನ ಮಾಡಬೇಕು. ಆಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಟೈಮಲ್ಲಿ ಈ ಜೈನರು ಬಂದು ದೇವಸ್ಥಾನಕ್ಕೆ ನಿನಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ, ಪೂಜೆ ಮಾಡು ಅಂತೇಳಿ ಮಾಡಿಸಿಕೊಂಡು ಬಂದಿದ್ದಾರೆ. ಜಾತ್ರೆಗೆ ನಾವು ಅವ್ರ ಹತ್ರ ಸಾಲ ತಗೊಂಡು, ಮೊದಲನವ್ರು ಹೇಳ್ತಾ ಇದ್ವಿ, ಅವ್ರ ಹತ್ರ ಸಾಲ ತಗೊಂಡು ಜಾತ್ರೆ ನಡೆಸ್ತಾ ಇದ್ವಿ. ಆಗ ಅವರೆಲ್ಲ ಸಹಾಯ ಮಾಡಿ ನಡೆಸ್ತಾ ಬಂದು, ಹಾಗೆ ದೇವಸ್ಥಾನವನ್ನು ನೀವೇ ನಡೆಸಿ ನನಗೊಂದಿಷ್ಟು ಕೊಡಿ ಅಂತ ಹೇಳಿ ಬಿಟ್ಟು ಕೊಟ್ಟವರು ಬ್ರಾಹ್ಮಣರು ಎಷ್ಟೋ ಜನ ಇದ್ದಾರೆ. ಎಲ್ಲಿ ನೋಡಿ ನೀವು ಹೆಚ್ಚಿನ ಕಡೆ ದೇವರು ನಮ್ಮದು ನಡೆಸುವವರು ಜೈನರೇ. ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ದೇವಸ್ಥಾನವನ್ನು ಬಂದವರು ಜೈನರೇ. ಎಲ್ಲ ಹೆಚ್ಚಿನ ಕಡೆ, ಇದು ಧರ್ಮಸ್ಥಳ ಮಾತ್ರ ಅಲ್ಲ, ಹುಡುಕಿಕೊಂಡು ಹೋದ್ರೆ ಹಳ್ಳಿಯಲ್ಲಿ ಎಷ್ಟೋ ದೇವಸ್ಥಾನಗಳುಂಟು, ದೈವಸ್ಥಾನಗಳುಂಟು. ಅದನ್ನು ಜೈನರೇ ಸಹಾಯ ಮಾಡಿ ನಡೆಸಿಕೊಂಡು ಬರ್ತಾರೆ. ಇದರಲ್ಲಿ ಜೈನರು ಅಂತ ಅವರನ್ನು ನಾವು ಹಿಂದೂಗಳಲ್ಲ ಅಂತ ನಾವು ಹೇಳೋದಿಲ್ಲ. ಅವರು ದೇವರಿಗೂ ಪೂಜೆ ಮಾಡ್ತಾರೆ, ಬುದ್ಧನಿಗೂ ಪೂಜೆ ಮಾಡ್ತಾರೆ, ಇಲ್ಲಿಗೂ ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿಗೂ ದೇವಸ್ಥಾನಕ್ಕೆ ಬರ್ತಾರೆ, ಎಲ್ಲಾ ಕಡೆ ದೇವಸ್ಥಾನಕ್ಕೆ ದಾನಿಗೆ ಕೊಡ್ತಾರೆ. ಅವರು ಒಂದು ವೇಳೆ ಜೈನರು ಇದಕ್ಕೆ ಅವರು ಸಪೋರ್ಟ್ ಮಾಡೋದಿಲ್ಲ ಅಂದರೆ 14,000 ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಅಗತ್ಯ ಇರಲಿಲ್ಲ. ಅವರಿಗೆ ಬೇಕಿತ್ತ ಕಾವಂದ್ರಿಗೆ, ಹೆಗಡೆಯವರಿಗೆ ಅಲ್ವಾ? ಎಷ್ಟೋ ಬಾಳು ಬಿದ್ದ ದೇವಸ್ಥಾನಗಳು ಇವತ್ತಿಗೆ
11 14 ಸಾವಿರ ಏನೋ ನಿನ್ನೆ ನಾನು ನೋಡಿದೆ, ಸರಿ ಗೊತ್ತಿಲ್ಲ 11,000. ನನಗೆ ಯಾವ್ದು. 11,000. ಅಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಯಾರಿಂದ ಆಯ್ತಾ? ಇವರೆಲ್ಲ ಬೊಬ್ಬೊಡಿಯವರು ಯಾರಾದ್ರೂ ಹೋದ್ರು ಅಲ್ಲಿಗೆ? ದೇವಸ್ಥಾನ ನೋಡಿದ್ರು, ಪಾಳು ಬಿದ್ದಿದೆ, ನಮ್ಮಿಂದ ಆಗುವ ಸಹಾಯ ನಾವು ಮಾಡುವ ಯಾರಾದ್ರೂ ಹೋದ್ರು? ಈಗ ಇಷ್ಟೆಲ್ಲ ಆಯ್ತು, ಇದನ್ನು ನೋಡಿ ಅವರೆಲ್ಲ ತಿಳ್ಕೊಳ್ಬೇಕು. ಸುಮ್ಮನೆ ಏನು ಹಿಂದೆ ಮುಂದೆ ಗೊತ್ತಿಲ್ಲದೆ ಒಟ್ಟಾರೆ ಮಾತಾಡ್ತಾರೆ. ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋರಾಟದ ಹೆಸರಿನಲ್ಲಿ ಕಾವಂದ್ರ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಒಂದು ಅಪಪ್ರಚಾರ ನಡೀತಾ ಇದೆ ಸರ್. ಸ್ಥಳೀಯವಾಗಿ ಅದೊಂದು ಪರಿಣಾಮ ಬೀರುತ್ತಾ ಅಂತ? ಇಲ್ಲ, ನಮಗೆ ಯಾವ ಪರಿಣಾಮ ಬೀಳುತ್ತೆ? ಅವರು ಯಾವಾಗ ಬಾಯಿ ಎತ್ತಿ ಹೇಳ್ತಾರೆ ಯಾವಾಗ ನಾವು ಹೇಳ್ತೇವೆ, ಯಾವಾಗ ಅವರು ಹೇಳುದಿಲ್ಲ ಅಲ್ಲಿವರೆಗೆ ನಾವು ಮಾತಾಡೋದಿಲ್ಲ. ನಮಗೆ ಅವರು ಸುಮ್ಮನೆ ಕೂತ್ರ ನಾವು ಸಹ ಸುಮ್ಮನೆ ಕೂತ್ಕೊಂಡು, ನಮಗೆ ಅವರು ಹೇಳಬೇಕು. ಅವರು ಏನು ಹೇಳ್ತಾರೋ ಅದು ನಮಗೆ ವೇದವಾಕ್ಯ. ಯಾಕಂದ್ರೆ ಬೇಡ ಅಂತ ಮೇಲೊಬ್ಬ ಇದ್ದಾನಲ್ಲ, ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಸತ್ಯ ದೇವರಿಗೆ ಗೊತ್ತಿದೆ ಅಲ್ಲ. ನಾವು ಕಣ್ಣು ಮುಚ್ಚಿರುವ ನಮ್ಮ ಕೆಲಸ ನಾವು ಮಾಡ್ಕೊಂಡಿರುವ ಅಂತ ಹೇಳ್ತಾರೆ ಅವರು. ನಮ್ಮ ದಾನ ಯಾರು ಏನೇ ಅವ್ರು ಹೇಳಿದ್ದಾರೆ, ಇಲ್ಲಿ ಒಂದೊಂದು ಕಡೆ ನಾನು ಕೇಳಿದ್ದೇನೆ, ಯಾರು ಏನೇ ಹೇಳಿದ್ರು ನಾವು ಕೊಡುವಂಥದ್ದು ನಿಲ್ಲುವುದೇ ಇಲ್ಲ, ಅದು ನಾವು ಕೊಡ್ತಾನೆ ಇರ್ತೇವೆ. ನಾವು ಹಾಗೆ, ನಾವು ಯಾರು ಏನೇ ಹೇಳಿದ್ರು ನಮ್ಮ ಸೇವೆ ನಮ್ಮಿಂದ ಆಗೋದು ಧರ್ಮಸ್ಥಳದಲ್ಲೇ ನಾವು ಮಾಡ್ತಾ ಇರ್ತೇವೆ. ನೀವು ನಾಳೆ 24ನೇ ತಾರೀಕಿಗೆ ರಾತ್ರಿ ಬಂದರೆ ಒಂದು ಭಂಡಾರ ಹೋಗುದುಂಟಿದೆ ಅಣ್ಣಪೆಟ್ಟದಲ್ಲಿ. ಅದು ತುಂಬಾ ಚಿನ್ನಗಳೆಲ್ಲ ದೇವರದ್ದು ಅಣ್ಣಪ್ಪನ ಆಭರಣಗಳೆಲ್ಲ ಹೋಗ್ತದೆ. ನಾವು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಕಾವಲು ಕಾಯ್ತೇವೆ. ಅದು ನಮ್ಮ ಸೇವೆ, ವರ್ಷದಲ್ಲಿ 2 ಸರಿ ಇದೆ. ಇನ್ನು ಲಕ್ಷ ದೀಪೋತ್ಸವಕ್ಕೆ ಇಡೀ ಆಟೋದವರು ಆ ಬಾಡಿಗೆಯನ್ನೆಲ್ಲ ಬಿಟ್ಟು ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡ್ತೇವೆ. ಅದು ನಮ್ಮ ಸೇವೆ ದೇವರಿಗೆ. ಇಂಥದ್ದೆಲ್ಲ ನಾವು ಮಾಡ್ತೇವೆ. ನಮಗೆ ಕ್ಷೇತ್ರದ ಮೇಲೆ ಅಭಿಮಾನ ಇದೆ. ಯಾರು ಏನು ಹೇಳಿದ್ರು ನಮ್ಮ ಕ್ಷೇತ್ರವನ್ನು, ನಾವು ಹುಟ್ಟಿದ ಸ್ಥಳವನ್ನು ಬಿಟ್ಟುಕೊಡ್ಲಿಕ್ಕೆ ರೆಡಿಯೇ ಇಲ್ಲ. ಕೊನೆಯದಾಗಿ ಸರ್, ಇವಾಗ ಒಗ್ಗಟ್ಟಾಗಿದ್ದ ಹಿಂದೂ ಸಮಾಜವನ್ನ ಒಡೆಯುವಂತೆ ಈ ಏನು ಘಟನೆ ನಡೀತಾ ಇದೆ, ಇದನ್ನ ನಂಬುವಂತ ಒಂದಿಷ್ಟು ಹಿಂದೂಗಳು ಕೂಡ ಇರ್ತಾರೆ, ಕೆಲವೊಂದಿಷ್ಟು ಜನ ಗೊತ್ತಿರಲ್ಲ, ಸತ್ಯ ಗೊತ್ತಿರಲ್ಲ, ಅಂತವರಿಗೆ ತಾವೇನು ಹೇಳ್ತೀರಿ? ಅಂತವರಿಗೆ ವಿಮರ್ಶೆ ಮಾಡದೆ ಹಿಂದುವ ಬಗ್ಗೆ ಅಥವಾ ಇದರ ಬಗ್ಗೆ ಯಾವುದೇ ಅಪಪ್ರಚಾರಗಳಿದೆ, ಸರಿಯಾಗಿ ವಿಷಯವನ್ನು ತಿಳ್ಕೊಳ್ಳದೆ ಅಥವಾ ಅಪಾದನೆ ಮಾಡುವಂತ ಯಾವುದೇ ಸಾಕ್ಷಿಗಳು ನಮ್ಮ ಕೈಯಲ್ಲಿ ಇಲ್ಲದೆ, ಯಾರೋ ಒಬ್ಬ ಹೇಳಿದ ಅಂತ ಅವ ಹೇಳಿದ್ದನ್ನು ನಾನು ಕೇಳಿ ಇನ್ನೊಬ್ಬಂತನ್ನು ಕೇಳಿ ಮತ್ತೊಬ್ಬಂದನ್ನು ಕೇಳಿ ಬಂದು ಹೇಳುವ ಬದಲಿಗೆ ನೇರವಾಗಿ ನನ್ನ ಹತ್ರ ಇರುವ ಸಾಕ್ಷಿಯನ್ನು ತೋರಿಸಿದ್ರೆ ನಾವು ನಂಬುವುದು. ಇಲ್ಲರ ನಾವು ನಂಬುವವರಲ್ಲ. ಅವರದ್ದು ನನಗೂ ಗೊತ್ತಿಲ್ಲ. ನಾವಂತೂ ನಮಗೆ ನಿಜವಾದ ಸಾಕ್ಷಿ ಎದುರು ಸಿಕ್ಕುವವರೆಗೆ ಒಬ್ಬ ಹಿಂದೂ ಹೀಗೆ ಮಾಡಿದ ಅಥವಾ ಒಬ್ಬ ಹಿಂದೂ ಸರಿ ಇಲ್ಲ ಅಂತ ಹೇಳುವ ಸಾಕ್ಷಿ ನಮ್ಮ ಕೈಗೆ ಸಿಕ್ಕರೆ ನಾವು ಇನ್ನೊಬ್ಬ ಹೇಳಿದ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್, ಎಲ್ಲ ಯಾಕೆ ಪ್ರತಿಭಟನೆ ತೋರಿಸ್ಬೇಕು. ಅವರು ಸಾಕ್ಷಿ ಪ್ರತಿಭಟನೆ ಮಾಡಿದ ಒಳ್ಳೆ ಮಾರ್ಗದಲ್ಲಿ ಸಾಕ್ಷಿ ಸಿಗುವುದಿಲ್ಲ. ಸಾಕ್ಷಿಯನ್ನು ಕೊಂಡೋಗಿ ಕೋರ್ಟಿಗೆ ಕೊಡ್ಬೇಕಲ್ಲ. ಯಾವುದೇ ಸಾಕ್ಷಿ ಈ ಅಪಪ್ರಚಾರದ ಬಗ್ಗೆ ಯಾವುದೇ ಇರ್ಬೋದು, ಯಾವ ವಿಷಯ ನಾವು ಅದು ಹೆಸರು ಹೇಳೋದಿಲ್ಲ. ಎಂತ ಕೆಟ್ಟ ಅಪಪ್ರಚಾರವಿರೋ ಅದಕ್ಕೆ ಸಾಕ್ಷಿ ಬೇಕು. ಆ ಸಾಕ್ಷಿಯನ್ನು ಕೊಂಡೋಗಿ ಕೋರ್ಟಲ್ಲಿ ಕೊಡಬೇಕು. ದೇಶ ಒಂದು ಕೋರ್ಟ್ ಅಂತ ಮಾಡಿದೆಯಲ್ಲ, ಸಿವಿಲ್ ಕೋರ್ಟ, ಸುಪ್ರೀಂ ಕೋರ್ಟ, ಇನ್ನೊಂದು ಮತ್ತೊಂದು ಹೈಕೋರ್ಟ್, ಏನು ಬೇಕಾದ್ರೂ ಇದೆ, ಅಲ್ಲಿ ಕೊಂಡೋಗಿ ಕೊಡ್ಬೋದು ಸಾಕ್ಷಿ ಸಮೇತ. ಶಿಕ್ಷೆ ಆಗುವವರಿಗೆ ಆಗ್ಲಿ ಅಲ್ಲ, ತಪ್ಪು ಮಾಡಿದವನು ಶಿಕ್ಷೆ ಆಗ್ಲಿ ಅಲ್ಲ, ನಾವು ಅದಕ್ಕೆ ರೆಡಿ ಇದ್ದೇವಲ್ಲ. ಯಾರಿದಾರು ತಪ್ಪಿಸದಿದ್ರೆ ಕರ್ಕೊಂಡು ಹೋಗ್ಬೋದಲ್ಲ ಅವನು. ಅದಕ್ಕೆ ಸಾಕ್ಷಿ ಬೇಕು. ಸುಮ್ಮನೆ ಯಾರೋ ಒಬ್ಬ ಹೇಳ್ತಾನೆ, ಅವನನ್ನು ನಾನು ಕೇಳಿದೆ ಅಂತೆ ಅಂತ ಬರಬಾರ್ದು, ಹೌದು ಅಂತ ಬರಬಾರ್ದು ಅಲ್ವಾ? ನನ್ನ ಅಭಿಪ್ರಾಯ ಹಾಗೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.